ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಬಂದೀವಿ ನೋಡ್ರಿ ಮುಳ್ಳೂರು ಘಾಟ್, ಒಂದು ಘಾಟ್ ರಸ್ತೆ ಅಂತ ಹೇಳಿ ಇದನ್ನು ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಾಗ ಒಂದು ಸುಂದರ ಘಾಟ್ ರಸ್ತೆ, ಮತ್ತು ಇದು ಪ್ರಸಿದ್ಧ ತಾಣ ಆಗೈತೆ ನೋಡ್ರಿ. ಯಾಕೆ ಆಗೈತೆ ಅಂತಂದ್ರೆ ರಾಜ್ಯ ಹೆದ್ದಾರಿ 34 SH 34 ಬರುವ ಈ ಘಾಟು ತನ್ನ ಅಂಕುಡೊಂಕು ರಸ್ತೆ ಮತ್ತು ಹಸಿರಿನಿಂದ ಕೂಡಿದ ಸುಂದರ ದೃಶ್ಯಗಳಿಂದ ಹೆಸರುವಾಸಿಯಾಗೈತಿ. ಇತ್ತೀಚಿನ ವರ್ಷದಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಮುಳ್ಳೂರು ಗುಡ್ಡ, ದೊಡ್ಡಮಂಗಡಿ ಟ್ರೀ ಪಾರ್ಕ್ ಕೂಡ ಇಲ್ಲಿ ಆಗೈತಿ. ಈ ಗುಡ್ಡದಾಗ ಪ್ರಮುಖ ಒಂದು ಆಧ್ಯಾತ್ಮಿಕ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ನೆಚ್ಚಿನ ತಾಣ ಆಗೈತಿ ಅಂತೇಳಿ, ಮತ್ತು ಒಂದು ಪ್ರಕೃತಿ ಪ್ರೇಮಿಗಳಿಗೆ ನೆಚ್ಚಿನ ತಾಣ ಆಗಿ ಹೊರಹೊಮ್ಮೈತಿ ಅಂತ ಕೂಡ ಇಲ್ಲಿ ಹೇಳ್ಬೋದು. ನೋಡ್ರಿ, ಇದು ಒಂದು ವ್ಯೂವನ್ನ ನೋಡಿ ಎಂಜಾಯ್ನ ಮಾಡಿ ನೋಡ್ಬೋದು. ನಾವಂತೂ ಸಾಕಷ್ಟು ಎಂಜಾಯ್ನ ಮಾಡಿದ್ವಿ ಈ ವ್ಯೂವನ್ನ ನೋಡಿ. ಇದು ಇನ್ನೊಂದು ಹಳೆ ದಾರಿ ಐತಿ. ಇದು ಸಾಕಷ್ಟು ತಿರುವುಗಳು ಐತಿ ಈ ದಾರಿ ಒಳಗೆ. ಆದರೂ ಈ ಹೊಸ ರೋಡ್ ಒಳಗೆ ಕಡಿಮೆ, ಅಷ್ಟೊಂದು ಜಾಸ್ತಿ ಇಲ್ಲ. ಅಲ್ಲಿ ಇನ್ನೊಂದು ಹಳೆ ರೋಡ್ ನಿಮ್ಗೆ ಕಾಣಿಸ್ತಿರ್ಬೋದು, ಆ ಕಡೆ ಇರುವಂಥದ್ದು. ಅಲ್ಲಿ ಜಾಸ್ತಿ ಅಪಘಾತಗಳು ಮತ್ತು ಏನಪ್ಪ ಅಂದ್ರೆ ಆಕ್ಸಿಡೆಂಟ್ಗಳು ಆಗೋದ್ರಿಂದ ಏನು ಮಾಡಿರು, ಆ ದಾರಿಯನ್ನು ರದ್ದುಗೊಳಿಸಿ ಇದು ಹೊಸ ದಾರಿ. ಅದು ಇಲ್ಲೂ ಕೂಡ ಅದಾವ ತಿರುವುಗಳು, ಅಷ್ಟೇನಿಲ್ಲ, ನೀವು ನೋಡ್ಬೋದು. ಆದರೂ ಕೂಡ ಇಲ್ಲಿಂದ ಸಖತ್ ವ್ಯೂ ಐತಿ. ಆಮೇಲೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾವು ಇದೇ ರೀತಿ ಹೊಸ ವೀಡಿಯೋಗಳನ್ನು ಹಾಕಿದರೆ ನಿಮ್ಗೆ ಚಾನಲ್ಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗ್ತೈತಿ. ಈ ವ್ಯೂವನ್ನು ನೋಡ್ರಿ, ಎಂಜಾಯ್ ಮಾಡಿರಿ. ಮತ್ತು ಮಳೆಗಾಲದಾಗ ಇಲ್ಲಂತೂ ಸಖತ್ ವ್ಯೂ ಕಾಣಿಸ್ತೈತಿ. ಯಾಕಂದ್ರೆ ಈ ಗುಡ್ದಾಗಿಂತ ನೀರು ಬೀಳುವಂಥದ್ದು. ಆಮೇಲೆ ಕೆಳಗಲ್ಲಿ ನೋಡಿರ್ಬೋದು, ಅಲ್ಲಿ ಏನು ಮಾಡಿದಾರಲ್ಲ, ಕೆಳಗೆ ಪೈಪ್ಗಳು ಹಾಕಿದಾರೆ ಅಂಡರ್ಗ್ರೌಂಡಲ್ಲಿ. ನೀರು ಮಾತ್ರ ಮಸ್ತ್ ಬರ್ತೈತೆ, ಅಲ್ಲಿ ವ್ಯೂ ಸಖತ್ ಕಾಣ್ತೈತಿ. ಮಳೆಗಾಲದೊಳಗೆ ನೀವು ವಿಸಿಟ್ ಮಾಡಿರಿ ಅಂತ ಹೇಳ್ತೀನಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದ್ರ ಬಗ್ಗೆ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿತ್ತಂದ್ರೆ ದಯವಿಟ್ಟು ನಮಗೆ ಕಮೆಂಟನ್ನು ಮುಖಾಂತರ ತಿಳಿಸ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ರಾಮದುರ್ಗ ಮುಳ್ಳೂರು ಗುಡ್ಡಕ್ಕೆ ನೀವೇನಾದರೂ ವಿಸಿಟ್ ಮಾಡಿದ್ರಂದ್ರೆ ಇಲ್ಲಿ ಇರುವಂಥ ದೊಡ್ಡಮಂಗಡಿ ಟ್ರೀ ಪಾರ್ಕನ್ನು ನೀವು ವಿಸಿಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದು ಕೇವಲ 2.3 ಕಿಲೋಮೀಟರ್ ದೂರ ಇರ್ತೈತಿ ರಾಮದುರ್ಗದಿಂದ. ಆಮೇಲೆ ರಸ್ತೆ ಮೂಲಕ ನೀವು ಸುಲಭವಾಗಿ ಪ್ರಯಾಣಿಸ್ಬೋದು. ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಮುಳ್ಳೂರು ಗುಡ್ಡಕ್ಕೆ ಬಂದ್ರೆ ಅಂದ್ರೆ ನೀವು ದೊಡ್ಡಮಂಗಡಿ ಟ್ರೀ ಪಾರ್ಕ್, ಆಮೇಲೆ ಅತಿ ಎತ್ತರದ 2ನೇ ಎತ್ತರದ 78 ಅಡಿಯ ಒಂದು ಶಿವನ ಪ್ರತಿಭೆಯನ್ನು ನೀವು ಇಲ್ಲಿ ಕಾಣ್ಬೋದು. ಆಮೇಲೆ ಇಲ್ಲಿಂದ ಪೂರಾ ಮುಳ್ಳೂರು ಗುಡ್ಡದಿಂದ ರಾಮದುರ್ಗಿನ ಒಂದು ದೃಶ್ಯವನ್ನು ನೀವು ನೋಡಿ ಆನಂದವನ್ನು ತಗೊಳ್ಬೋದು. ರಾಮದುರ್ಗಿನ ಪೂರ ಒಂದು ವ್ಯೂವನ್ನು ನಿಮಗಿಲ್ಲಿ ಕಾಣಿಸ್ತೈತಿ, ವ್ಯೂ ಪಾಯಿಂಟ್ ಥರ ಅಂತ ಹೇಳ್ಬೋದು ನೋಡ್ರಿ. ನೀವೇನಾದರೂ ಇಲ್ಲಿಯ ಒಂದು ದೊಡ್ಡಮಂಗಡಿ ಟ್ರೀ ಪಾರ್ಕ್ ಮತ್ತು ಶಿವನ ಮೂರ್ತಿಯನ್ನು ವಿಸಿಟ್ ಮಾಡಿರಲಿಲ್ಲ ಅಂತಂದ್ರೆ ದಯವಿಟ್ಟು ವಿಸಿಟನ್ನು ಮಾಡಿರಿ. ಯಾಕಂದ್ರೆ ಅಷ್ಟು ಒಳ್ಳೆಯ ಪ್ಲೇಸ್ಗಳು ಇದಾವೆ ಇಲ್ಲಿ. ಇನ್ನೊಂದು ಈಶ್ವರ ಕೊಳ್ಳ ಅಂತೇಳಿ ಇರ್ತೈತಿ. ಈಗ ಮಳೆಗಾಲದಾಗ ಅದು ಸಾಕಷ್ಟು ಏನಪ್ಪ ಅಂದರೆ ಪ್ರವಾಸಿಗರನ್ನು ಒಂದು ಆಹ್ವಾನಿಸ್ತೈತಿ. ಆಮೇಲೆ ಅಲ್ಲಿ ಇರುವಂಥ ಒಂದು ಪ್ರಕೃತಿಯ ಒಂದು ಸೊಬಗನ್ನು ನೀವು ನೋಡಿ ಎಂಜಾಯ್ನ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.